ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಮೊಸರನ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಮತ್ತು ಟ್ಯಾನ್ ಆಗಿರೋದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೋದು, ಮತ್ತು ಈ ರೀತಿಯಾದ ಬ್ಯೂಟಿ ಕ್ಯೂಬ್ಸ್ನ ಮಾಡಿಟ್ಕೊಂಡು ಮನೆಯಲ್ಲಿ ನಾವು ತಿಂಗಳ ಕಾಲ ಹೇಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ಮೊಸರನ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾದ ಕ್ಯೂಬ್ಸ್ನ ನೀವು ಮನೆಯಲ್ಲೇ ಮಾಡಿಟ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ 7 ದಿನದಲ್ಲೇ ಅಂದರೆ 7 ಡೇಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ನ ನೋಡ್ಬೋದು. ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಬೋದು. ನೀವು ಈ ರೀತಿಯಾಗಿ ಮೊಸರು ಇಟ್ಕೊಂಡು ಒಂದು ಬೌಲಲ್ಲಿ ಮೊಸರು ಹಾಕ್ಕೊಂಡು ನಂತರ ಅದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ಯೂಬ್ಸ್ನ ನೀವು ಸ್ಕ್ರಬ್ಬರ್ ರೀತಿಯೂ ಯೂಸ್ ಮಾಡ್ಬೋದು, ಪ್ಯಾಕ್ ರೀತಿಯೂ ಯೂಸ್ ಮಾಡ್ಬೋದು. ಇದನ್ನು ರೆಗ್ಯುಲರಾಗಿ ನಿಮ್ಮ ಫೇಸ್ ವಾಶಿಗೆ ಯೂಸ್ ಮಾಡ್ಬೋದು. ನೀವು ಈ ರೀತಿ ನಾವು ಎಲ್ಲದನ್ನು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಬೇಕಾಗತ್ತೆ. ನಂತರ ನಾನಿಲ್ಲಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಷ್ಟೇ ನಿಮಗೆ ಸ್ಕಿನ್ನಲ್ಲಿರುವಂಥ ಡರ್ಟ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಹಾಗೆ ಅದು ನಮಗೆ ಸ್ಕ್ರಬ್ ರೀತಿ ವರ್ಕ್ ಆಗೋದ್ರಿಂದ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಟ್ಯಾನ್ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ. ಮತ್ತು ಇದನ್ನು ನಾವು ಮತ್ತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಈ ಕನ್ಸಿಸ್ಟೆನ್ಸಿಗೆ ನಾವು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಬೋದು ನೀವು, ಇದು ಇವಾಗ ಕ್ರೀಮ್ ರೀತಿ ರೆಡಿಯಾಗಿದೆ. ಸೊ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕಲಿಸ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಈ ಕ್ಯೂಬ್ಸ್ ಟ್ರೇ ಇರುತ್ತಲ್ಲ, ಇದಕ್ಕೆ ನಾವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಈ ರೀತಿ ಮಾಡಿಟ್ಕೊಂಡು ಇದನ್ನು ತಿಂಗಳಗಟ್ಟಲೆ ಇಟ್ಕೊಂಡು ನೀವು ಪ್ರತಿದಿನ ನೀವು 1 ಕ್ಯೂಬ್ನ ತೊಗೊಂಡು ಸ್ನಾನಕ್ಕಿಂತ ಮುಂಚೆ ಅಥವಾ ಮುಖ ತೊಳಿಬೇಕಾದ್ರೆ ನೀವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಯಾವ ರೀತಿಯಾಗಿ ಬರುತ್ತೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸೊ ಈ ರೀತಿ ನಾವು ಒಂದು ಐಸ್ ಕ್ಯೂಬ್ ಮೋಲ್ಡ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಸಿಲಿಕಾನ್ ಮೋಲ್ಡ್ ಇದೆ ಅಂದರೆ ಅದಕ್ಕೂ ಕೂಡ ನೀವು ಹಾಕಿ ಇಟ್ಕೊಳ್ಬೋದು. ಇದು ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮಗೆ 1 ವಾರದಲ್ಲೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸ್ಕಿನ್ನನ್ನು ತುಂಬ ಲೈಟನ್ ಮಾಡುತ್ತೆ. ಇವಾಗ ನಾನು ಸ್ವಲ್ಪ ಕೈನ ವೆಟ್ ಮಾಡಿಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ನೀಟಾಗಿ. ಸೊ ಎಲ್ಲದನ್ನು ಟ್ಯಾಪ್ ಮಾಡಿಕೊಂಡು ಸ್ಪೂನಲ್ಲಿ ಒಂದ್ಸಲ ನೀಟಾಗಿ ಅದಕ್ಕೆ ಶೇಪ್ ಮಾಡ್ಕೊಳ್ಬೇಕು. ಇದನ್ನು ನಾವು 8 ರಿಂದ 9 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಅದು ಚೆನ್ನಾಗಿ ಗಟ್ಟಿ ಆಗಬೇಕು, ಅದು ಕ್ಯೂಬ್ಸ್ ರೀತಿ ರೆಡಿ ಆಗಬೇಕು ನಿಮಗೆ. ನೋಡಿ, ಇವಾಗ ಇದು 8 ಅವರ್ಸ್ ನಾನು ಫ್ರೀಸ್ ಮಾಡಿದ್ದೆ. ಇವಾಗ ಇದು ರೆಡಿ ಆಗಿದೆ. ಸೊ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಅದು ತುಂಬ ನೀಟಾಗಿ ಗಟ್ಟಿಯಾಗಿ ಇದು ರೆಡಿಯಾಗಿರುತ್ತೆ. ಇದನ್ನು ನೀವು ತಿಂಗಳಗಟ್ಟಲೆ ಇಟ್ಕೊಂಡು ನೀವು ರೆಗ್ಯುಲರಾಗಿ ಇದರಿಂದ ಸ್ಕ್ರಬ್ ಮಾಡ್ಕೊಳ್ಬೋದು. ನೀವು ಸ್ನಾನಕ್ಕಿಂತ ಮುಂಚೆ ಬಾಡಿ ಎಲ್ಲ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು. ಹಾಗೆ ಫೇಸನ್ನು ರೆಗ್ಯುಲರಾಗಿ ಇದರಲ್ಲಿ ಸ್ಕ್ರಬ್ ಮಾಡ್ತಾ ಬಂದರೆ ಮತ್ತು ಇದನ್ನು ಪ್ಯಾಕ್ ರೀತಿನೂ ಕೂಡ ನೀವು ಮಾಡ್ಕೊಳ್ತಾ ಬಂದರೆ ನಿಮಗೆ ಆಲ್ಮೋಸ್ಟು ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕ್ಯೂಬ್ ರೆಡಿಯಾಗಿದೆ. ಸೊ ಇದನ್ನು ನಾವು ಮೊಸರಿಂದ ಮಾಡಿ ಈ ರೀತಿ ಇಟ್ಕೊಳ್ಬೋದು. ನೀವು ಯಾವಾಗಾದರೂ ಜಾಸ್ತಿ ಮೊಸರು ತಂದಿರುವಾಗ ಈ ರೀತಿ ಮಾಡಿಕೊಂಡು ಇದನ್ನು ಇಟ್ಕೊಂಡ್ರೆ ನೀವು ರೆಗ್ಯುಲರಾಗಿ ಮನೆಯಲ್ಲಿ ಇದರಿಂದ ಫೇಶಿಯಲ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾವು ಆಲ್ ಓವರ್ ದ ಫೇಸ್ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದನ್ನು ನಾವು ಸರ್ಕ್ಯುಲರ್ ಮೋಷನಲ್ಲಿ ನಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಅಲ್ಲೆಲ್ಲ ಈ ರೀತಿ ಇದನ್ನು ಹಾಕ್ಕೊಂಡು ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಮತ್ತು ನಮಗೆ ಟ್ಯಾನ್ ಆಗಿರೋ ಕಡೆನೂ ಈ ರೀತಿಯಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು.
ಇದನ್ನು ಆಲ್ಮೋಸ್ಟ್ ನಾವು 5ರಿಂದ 10 ನಿಮಿಷ ಈ ರೀತಿ ನೀಟಾಗಿ ನಾವು ಅದನ್ನು ಸ್ಕ್ರಬ್ ಮಾಡ್ಕೋಬೇಕು ಒಂದೊಂದು ಕ್ಯೂಬ್ನ ಯೂಸ್ ಮಾಡಿಕೊಂಡು. ಸೊ ಈ ರೀತಿ ನಾವು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದನ್ನು ನಾವು ಆಲ್ ಓವರ್ ದ ಫೇಸ್ ಕೂಡ ಮಾಡ್ಕೊಳ್ಬೋದು, ಮತ್ತು ಹಾಗೆ ಅದನ್ನು ನಾವು ಪ್ಯಾಕ್ ರೀತಿ ಕೂಡ ಬಿಟ್ಟು ಅದು ಡ್ರೈ ಆದ ನಂತರ ನಾವು ಫೇಸ್ ವಾಶ್ ಬೇಕು. ನೋಡಿ ಈ ರೀತಿ ನಾವು ಒಂದೊಂದು ಕ್ಯೂಬ್ನ ನಾವು ಪ್ರತಿದಿನ ಯೂಸ್ ಮಾಡಿಕೊಂಡ್ರೆ ನಮಗೆ 7 ದಿನದಲ್ಲಿ ಅಂದರೆ 7 ಡೇಸಲ್ಲಿ ನಮಗೆ ಆಲ್ಮೋಸ್ಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇವಾಗ ಇದನ್ನು ನಾನು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂತೆ ಅಂತ ಹೇಳಿ ರಿಸಲ್ಟು. ಈ ರೀತಿ ನಾನಿವಾಗ ಕೈಗೆಲ್ಲ ಅಪ್ಲೈ ಮಾಡ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಫೇಸಿಗೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಸೊ ನೋಡ್ಬೋದು ನೀವು ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ. ನೀವು ಬೇಕಿದ್ರೆ ಇದನ್ನು ಪ್ಯಾಕ್ ರೀತಿ ಒಂದು 20 to 30 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಕೂಡ ನೀವು ವಾಶ್ ಮಾಡ್ಕೊಳ್ಬೋದು. ಸೊ ಇದು ಫೈನಲ್ ರಿಸಲ್ಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.